ಏ ಮೊಮ್ಮಗ ಬಾರ ಇಲ್ಲಿ ನೋಡು. ನಿಮ್ಮಪ್ಪ ಬದುಕಿರೋವಾಗ ಹೇಳ್ತಿದ್ದೆ, ನಿನಗೂ ಅದೇ ಹೇಳ್ತಿದ್ದೀನಿ. ಈ ಹೆಂಗಸರ ಸಹವಾಸ ಮಾಡಿದವನು, ಈ ಎಂಡ ಚಟಕ್ಕೆ ಕಟ್ಬಿದವನು ಯಾವತ್ತೂ ಉದ್ಧಾರ ಆಗಲ್ಲ ಕಣೋ. ನೋಡು, ನೀನು ಕಷ್ಟಪಟ್ಟು ದುಡಿ, 4 ಜನಕ್ಕೆ ಸಹಾಯ ಮಾಡು. ನೋಡು, ನನ್ನ ಕಾಲ ನಂತರ ನನ್ನ ಆಸೆ ಎಲ್ಲ ನಿನಗೆ ಬರ್ಕೊಡ್ತೀನಿ. ಅರ್ಥವಾಯ್ತೆ? ತಾತ ನನ್ನಂತಹ ಕೆಟ್ಟ ಚಟಕ್ಕೂ ಎಂದಕ್ಕೂ ಹೋಗಲ್ಲ. ಆದರೆ ಅಸರಿ ನೀನು ಮನೆ ಹೇಳ್ತಾ ಇದೆಯಲ್ಲ, ನಾನು ಕಾಶಿಗೆ ಹೋಗಬೇಕು ಅಂತ. ಈಗ ಕೇಂದ್ರ ಸರ್ಕಾರದವರು ಕಾಶಿಗೆ ಹೋಗೋದಕ್ಕೆ ಉಚಿತವಾಗಿ ಟ್ರೈ ಮಾಡಿದ್ದಾರೆ. ನೀನು ಹೋಗ್ತೀನಿ ಅಂದರೆ ನಾನು ಉಚಿತವಾಗಿ ನಿನಗೆ ಹೋಗಿ ಬರೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ. ಸುಮ್ಮನೆ ಯಾಕೆ ತಾತ, ನಿಮ್ಮಿಂದ ನನಗೆ ತುಂಬ ತೊಂದರೆ ಆಗಿಬಿಟ್ಟಿದೆ. ಏನೋ ನನ್ನನ್ನು ನಿನಗೆ ಭಾರಾಗ್ಬಿಟ್ಟೇನೋ? ನನಗೊಂದು ತುತ್ತು ಊಟ ಹೋಗಿ ಯೋಗ್ಯತೆ ಇಲ್ವೇನೋ? ನಾನು ಆಸ್ತಿ ಬೇಕೇನೋ? ಒಂದು ಕೆಲಸ ಮಾಡ್ತೀನಿ, ಪಕ್ಕದಲ್ಲಿ ಆಶ್ರಮ ಇದೆ, ಆಶ್ರಮಕ್ಕೆ ನಾನು ಆಸ್ತಿ ಎಲ್ಲ ಬರ್ಕೊಟ್ಬಿಡ್ತೀನಿ. ಅಲ್ಲೇ ಇರೋ ಕಾಲ ನಾನು ಕಾಲ ಕಳಿತೀನಿ. ಅರ್ಥವಾಯ್ತೆ?